ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿ ನಮಸ್ತೆ ಆತ್ಮೀಯ ಸ್ನೇಹಿತರೆ. ನಾವು ಇಂದಿನ ತರಗತಿಯಲ್ಲಿ ಬಿಎನ್ಎಸ್ಎಸ್ಗೆ ಸಂಬಂಧಪಟ್ಟಂತೆ ಯೂನಿಟ್ 1 ನಲ್ಲಿ ಅಳವಡಿಸಿರುವಂತಹ KS ಯೂನಿವರ್ಸಿಟಿ ಹುಬ್ಳಿಯವರು ಕಾನ್ಸೆಪ್ಟ್ ಬಂದ್ಬಿಟ್ಟು ಇವತ್ತು ಅರೆಸ್ಟ್ ಅಥವಾ ದಸ್ತಗಿರಿ ಅಥವಾ ಬಂಧನ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಕಂಪಲ್ಸರಿಯಾಗಿ ನಿಮಗೆ 16 ಮಾರ್ಕ್ಸಿಗೆ ಇಲ್ಲ 10 ಮಾರ್ಕ್ಸಿಗೆ ಕೇಳುವಂಥ ಒಂದು ಕಾನ್ಸೆಪ್ಟು. ಆತ್ಮೀಯ ಸ್ನೇಹಿತರೆ, ನಾನು ಹೇಳುವಂತಹ ಪದಗಳ ಮೇಲೆ ಗಮನ ಇರಲಿ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಇಂದಿನ ತರಗತಿ. BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023 ಅಡಿಯಲ್ಲಿ ದಸ್ತಗಿರಿ ಎಂಬಂತಹ ಕಾನ್ಸೆಪ್ಟನ್ನು ಅಥವಾ ಅರೆಸ್ಟನ್ನು ಯಾವ ರೀತಿಯಾಗಿ ಮಾಡಲಾಗ್ತದೆ, ಒಬ್ಬ ವ್ಯಕ್ತಿಯನ್ನು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿಯನ್ನು ಯಾವ ರೀತಿಯಾಗಿ ಮಾಡಲಾಗ್ತದೆ, ಅದನ್ನು BNSS ಅಂಡರ್ ಕಾಯ್ದೆ ಅಡಿಯಲ್ಲಿ ಯಾವ ಸೆಕ್ಷನ್ನಲ್ಲಿ ಹೇಳಲಾಗಿದೆ ಎಂಬುದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳ್ಕೊಂಡು ಬರೋಣ. ಗಮನಿಸಿ ಆತ್ಮೀಯ ಸ್ನೇಹಿತರೆ. ನಾನು ಕೊಟ್ಟಿರುವಂಥ ಸ್ಲೈಡ್ ನಿಮ್ಮೆಲ್ಲರೂ ಕೂಡ ಕ್ಲಿಯರಾಗಿ ಕಾಣಿಸ್ತೆ ಅಂತ ನಾನು ಭಾವಿಸಿದ್ದೇನೆ. ನೋಡಿ, BNSS ಮೀನ್ಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಂತ ಹೇಳ್ಬಿಟ್ಟು, ದಸ್ತಗಿರಿ ಎಂದರೆ ಅಪರಾಧಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯನ್ನ ಕಾನೂನಿನ ಪ್ರಾಧಿಕಾರ ಹೊಂದಿದ ಇನ್ನೊಬ್ಬ ವ್ಯಕ್ತಿಯು ಹಿಡಿಯಲ್ಪಡುವುದು ಅಥವಾ ಬಂಧಿಸುವುದಾಗಿರ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ದಸ್ತಗಿರಿ ಅಂದ್ರೆ ಅಪರಾಧಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯನ್ನ ಕಾನೂನಿನ ಪ್ರಾಧಿಕಾರ ಹೊಂದಿದಂತಹ ಇನ್ನೊಬ್ಬ ವ್ಯಕ್ತಿಯು ಹಿಡಿಯಲ್ಪಡುವುದು ಅಥವಾ ಬಂಧಿಸುವುದಾಗಿರ್ತದೆ. ಯಾರು ಬೇಕಾದರೂ ಅವ್ರನ್ನ ಬಂಧಿಸ್ಲಿಕ್ಕೆ ಬರೋದಿಲ್ಲ. ಕಾನೂನಿನ ಮುಖಾಂತರ ಅಧಿಕಾರ ಹೊಂದಿದಂತಹ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಹಿಡಿಯಲ್ಪಡಬಹುದು ಅಥವಾ ಬಂಧಿಸುವುದಾಗಿರ್ತದೆ. ಇದಕ್ಕೆ ನಾವು ದಸ್ತಗಿರಿ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಅದನ್ನ ನೋಡಿ ಡೀಟೇಲ್ ಆಗಿ ನೋಡೋದಾದ್ರೆ, ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡಿದಾಗ ಅವನ ಸ್ವಾತಂತ್ರ್ಯದ ಮೇಲೆ ಹತೋಟಿ ಏರಲ್ಪಡುತ್ತದೆ ಅಥವಾ ಅವನ ಸ್ವಾತಂತ್ರ್ಯದ ಅಪಹರಣವಾಗ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡಿದಾಗ ಅವನ ಸ್ವಾತಂತ್ರ್ಯದ ಮೇಲೆ ಹತೋಟಿ ಏರಲ್ಪಡುತ್ತದೆ ಅಥವಾ ಅವನ ಸ್ವಾತಂತ್ರ್ಯದ ಅಪಹರಣವಾಗ್ತದೆ. ಕ್ಲಿಯರ್ ಆಗಿ ಎಲ್ಲರಿಗೂ ಕೂಡ ನೆನಪಿರಲಿ, ಒಬ್ಬ ವ್ಯಕ್ತಿಯನ್ನು ನಾವು ದಸ್ತಗಿರಿ ಮಾಡೋ ಸಂದರ್ಭದಲ್ಲಿ ಅವನಿಗಿರುವಂತಹ ಸ್ವಾತಂತ್ರ್ಯದ ಮೇಲೆ ನಾವು ಹತೋಟಿ ಇರದಂತಾಗ್ತದೆ. ಅದೇ ರೀತಿಯಾಗಿ ಅವನ ಸ್ವಾತಂತ್ರ್ಯವನ್ನ ಅಪಹರಣ ಆಗ್ತದೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ದಸ್ತಗಿರಿಯನ್ನ ಯಾರ್ಯಾರು ಮಾಡ್ಬೋದು ಅಂತ ನೋಡೋದಾದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ದಸ್ತಗಿರಿಯನ್ನ ಯಾರ್ಯಾರು ಮಾಡುವಂತ ನೋಡೋದಾದ್ರೆ, ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಅಧಿಕಾರಿ ಅವರು ದಸ್ತಗಿರಿ ಮಾಡಬಹುದು. ಅದೇ ರೀತಿಯಾಗಿ ಖಾಸಗಿ ವ್ಯಕ್ತಿ, ಎರಡನೇದಾಗಿ ಖಾಸಗಿ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡಬಹುದಾಗಿದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮೂರನೇದಾಗಿ ಮ್ಯಾಜಿಸ್ಟ್ರೇಟ್ ಇವರು ದಸ್ತಗಿರಿ ಮಾಡಬಹುದು. ಈ 3 ವ್ಯಕ್ತಿಗಳು ಒಬ್ಬ ವ್ಯಕ್ತಿಯನ್ನ ಅಪರಾಧಕ್ಕೆ ಸಂಬಂಧಪಟ್ಟಂತೆ ದಸ್ತಗಿರಿ ಮಾಡಬಹುದು. ಫಸ್ಟ್ ಒನ್ ಪೊಲೀಸ್ ಅಧಿಕಾರಿ, ಸೆಕೆಂಡ್ ಒನ್ ಖಾಸಗಿ ವ್ಯಕ್ತಿ, ಮೂರನೇದು ಮ್ಯಾಜಿಸ್ಟ್ರೇಟರ್. ಇವರು ಒಬ್ಬ ವ್ಯಕ್ತಿಯನ್ನ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡಬಹುದು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ದಂಡ ಪ್ರಕ್ರಿಯೆ ಸಂಹಿತೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ದಂಡ ಪ್ರಕ್ರಿಯೆ ಸಂಹಿತೆ ಅನ್ನ ಇರುವ ಕಡೆಯಲ್ಲ, ನೀವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 35ರಿಂದ 61ರವರೆಗಿನ ಕಲಂಗಳು ದಸ್ತಗಿರಿ ಮಾಡುವ ವಿಧಾನ ಇತ್ಯಾದಿಗಳ ಬಗ್ಗೆ ವಿವರಿಸುತ್ತಾ ಅವುಗಳನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ದಸ್ತಗಿರಿಗೆ ಸಂಬಂಧಪಟ್ಟಂತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023 ಕಾಯ್ದೆಯ ಕಲಂ 35ರಿಂದ 61ರವರೆಗೆ ಇರುವಂತಹ ಕಲಂಗಳು ನಮಗೆಲ್ಲರಿಗೂ ಕೂಡ ದಸ್ತಗಿರಿ ಅಂದರೆ ಏನು, ದಸ್ತಗಿರಿ ಮಾಡುವಂತಹ ವಿಧಾನಗಳು, ಅದಕ್ಕೆ ಸಂಬಂಧಪಟ್ಟಿರುವಂತಹ ಇತ್ಯಾದಿ ವಿವರಗಳನ್ನ ಒನ್ ಬೈ ಒನ್ ಆಗಿ ನೋಡ್ಕೊಂಡು ಹೋಗೋಣ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಗಮನಿಸಿ ನೋಡಿ, ವಾರೆಂಟ್ ಇಲ್ಲದೆ ಪೊಲೀಸರಿಂದ ದಸ್ತಗಿರಿ ಯಾವ ಸಂದರ್ಭದಲ್ಲಿ ನೋಡೋದಾದ್ರೆ, ಕಲಂ 35 ಪ್ರಕಾರ ಯಾವನೇ ಪೊಲೀಸ್ ಅಧಿಕಾರಿಯು ಮ್ಯಾಜಿಸ್ಟ್ರೇಟನಿಂದ ಆದೇಶವಿಲ್ಲದೆ ಮತ್ತು ವಾರೆಂಟ್ ಇಲ್ಲದೆ ಕೆಲವು ಸಂದರ್ಭಗಳಲ್ಲಿ ದಸ್ತಗಿರಿ ಮಾಡಬಹುದು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಲಂ 35 ಪ್ರಕಾರ ಯಾವನೇ ಪೊಲೀಸ್ ಅಧಿಕಾರಿಯು ಮ್ಯಾಜಿಸ್ಟ್ರೇಟನಿಂದ ಆದೇಶವಿಲ್ಲದೆ ಮತ್ತು ವಾರೆಂಟ್ ಇಲ್ಲದೆ ಕೆಲವು ಸಂದರ್ಭಗಳಲ್ಲಿ ದಸ್ತಗಿರಿ ಮಾಡಬಹುದು. ಅವು ಯಾವುವು ಅಂತ ನೋಡ್ಕೊಂಡು ಬರೋಣ. ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಸಂಜ್ಞೆಯ ಅಪರಾಧ ಮಾಡಿದ್ದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದರೆ ಅಥವಾ ಅವನ ವಿರುದ್ಧ ಸಕಾರಣವಾದ ಫಿರ್ಯಾದುವನ್ನು ನೀಡಿದ್ದರೆ ಅಥವಾ ಆ ಬಗ್ಗೆ ನಂಬಲು ಅರ್ಹವಾದ ಸುದ್ದಿ ಬಂದಿದ್ದರೆ ಅಥವಾ ಹಾಗೆ ಮಾಡಿದ್ದಾನೆಂದು ಸಕಾರಣವಾದ ಸಂಶಯ ಇದ್ದರೆ ಆಗ ಅವನನ್ನ ವಾರೆಂಟ್ ಇಲ್ಲದೆ ಪೊಲೀಸ್ ಅಧಿಕಾರಿ ದಸ್ತಗಿರಿ ಮಾಡಬಹುದು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಒಬ್ಬ ವ್ಯಕ್ತಿಯನ್ನ
ವಾರೆಂಟ್ ಇಲ್ಲದೆ ಪೊಲೀಸ್ ಅಧಿಕಾರಿಯು ಯಾವಾಗ ದಸ್ತಗಿರಿ ಮಾಡಬಹುದಂದ್ರೆ ಸಂಜ್ಞೆಯ ಅಪರಾಧ ಮಾಡಿದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ವಿರುದ್ಧ ದೂರನ್ನು ಕೊಡ್ತಿದ್ದಾಗ ಅಥವಾ ಕಂಪ್ಲೇಂಟ್ ಅನ್ನು ನೀಡುತ್ತ ಸಂದರ್ಭದಲ್ಲಿ ಅಂತಹ ಕಂಪ್ಲೇಂಟು ಸಂಜ್ಞೆಯ ಅಪರಾಧ ಆಗಿದ್ದರೆ, ಮೀನ್ಸ್ ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ದರೆ ಅಥವಾ ಸಂಜ್ಞೆಯ ಅಪರಾಧ ಸಂದರ್ಭದಲ್ಲಿ ಅವನನ್ನ ದಸ್ತಗಿರಿ ಮಾಡಬಹುದು. ಅದನ್ನು ಹೊರತುಪಡಿಸಿದ್ರೆ ಅವನ ವಿರುದ್ಧ ಸಕಾರಣವಾದಂತಹ ದೂರನ್ನ ನೀಡಿದ್ದರೆ ಅಥವಾ ಆ ಬಗ್ಗೆ ನಂಬಲು ಅರ್ಹವಾದಂತಹ ಸುದ್ದಿ ಬಂದಿದ್ದರೆ, ಅವನ ಬಗ್ಗೆ ಅಂತ ಸುದ್ದಿ ಬಂದಿರಬೇಕು ಆತ್ಮೀಯ ಸ್ನೇಹಿತರೆ, ಅಂತ ಸಂದರ್ಭದಲ್ಲಿ ಕೂಡ ದಸ್ತಗಿರಿ ಮಾಡಬಹುದಾಗಿದೆ. ಅದನ್ನು ಹೊರತುಪಡಿಸಿದರೆ ಹಾಗೆ ಮಾಡಿದ್ದಾನೆಂದು ಸಕಾರಣವಾದಂತಹ ಸಂಶಯ ಇರಬೇಕು. ಅಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯು ವಾರೆಂಟ್ ಇಲ್ಲದೆ ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡಬಹುದು. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ವಾರೆಂಟ್ ಇಲ್ಲದೆ ಪೊಲೀಸರಿಂದ ದಸ್ತಗಿರಿ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ಕಾನೂನುಬದ್ಧ ಕಾರಣವಿಲ್ಲದೆ ಮನೆಗೆ ಕನ್ನ ಹಾಕುವ ಉಪಕರಣಗಳನ್ನು ತನ್ನಲ್ಲಿ ಹೊಂದಿದ್ದರೆ ಆಗ ದಸ್ತಗಿರಿ ಮಾಡಬಹುದು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದಲ್ದೇನೆ ಕಾನೂನುಬದ್ಧ ಕಾರಣವಿಲ್ಲದೇನೆ ಮನೆಗೆ ಕನ್ನ ಹಾಕುವಂತಹ ಉಪಕರಣಗಳನ್ನ ತನ್ನಲ್ಲಿ ಹೊಂದಿದ್ದರೆ ಅಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡಬಹುದು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ, ಈ ಸಂಹಿತೆಯ ಮೇರೆಗೆ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಈ ಸಂಹಿತೆಯ ಮೇರೆಗೆ ಮೀನ್ಸ್ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯ ಮೇರೆಗೆ ಅಥವಾ ರಾಜ್ಯ ಸರ್ಕಾರದ ಆದೇಶದ ಮೂಲಕ ಅಪರಾಧಿ ಎಂದು ಘೋಷಿಸಲಾಗಿದ್ದರೆ ಅಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯವರು ದಸ್ತಗಿರಿ ಮಾಡಬಹುದು. ಅದೇ ರೀತಿಯಾಗಿ ಕಳವು ಮಾಲನ್ನ ಹೊಂದಿದ್ದಾಗ ಅಥವಾ ಬಗ್ಗೆ ಅಪರಾಧ ಮಾಡಿದ್ದರೆ, ಯಾವುದೇ ರೀತಿಯಾದಂತಹ ಕಳವು ಮಾಲನ್ನ ಅಥವಾ ಆ ಬಗ್ಗೆ ಅಪರಾಧ ಮಾಡಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಯವರು ವಾರೆಂಟ್ ಇಲ್ಲದೇನೆ ದಸ್ತಗಿರಿ ಮಾಡಬಹುದು. ಇದಲ್ದೇನೆ ಪೊಲೀಸ್ ಅಧಿಕಾರಿಗೆ ಕರ್ತವ್ಯ ನಿರ್ವಹಿಸಲು ಅಡ್ಡಿಪಡಿಸಿದರೆ ಅಥವಾ ಕಾನೂನುಬದ್ಧ ಅಭಿರಕ್ಷೆಯಿಂದ ತಪ್ಪಿಸಿಕೊಂಡಿದ್ದರೆ ಅಥವಾ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ, ಇದಲ್ದೇನೆ ಆತ್ಮೀಯ ಸ್ನೇಹಿತರೆ ಗಮನಿಸಿ, ಪೊಲೀಸ್ ಅಧಿಕಾರಿಗೆ ಕರ್ತವ್ಯವನ್ನ ನಿರ್ವಹಿಸಲು ಅವರ ಕಾರ್ಯಗಳನ್ನ ಅಥವಾ ಅವರ ಪ್ರಕಾರಗಳನ್ನ ನಿರ್ವಹಿಸಲು ಅಡ್ಡಿಪಡಿಸಿದ್ದರೆ ಅಂತ ಸಂದರ್ಭದಲ್ಲಿ ದಸ್ತಗಿರಿಯನ್ನ ಮಾಡಬಹುದು. ಅದೇ ರೀತಿಯಾಗಿ ಕಾನೂನುಬದ್ಧ ಅಭಿರಕ್ಷೆ ಮೀನ್ಸ್ ಕಸ್ಟಡಿಯಲ್ಲಿದ್ದರೆ ಅಂತ ಸಂದರ್ಭದಲ್ಲಿ ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದರೆ ಅಥವಾ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ಅಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯವರು ವಾರೆಂಟ್ ಇಲ್ಲದೆ ದಸ್ತಗಿರಿ ಮಾಡಬಹುದಾಗಿದೆ. ಅದೇ ರೀತಿಯಾಗಿ 6ನೇದನ್ನು ಗಮನಿಸಿ, ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡುವಂತೆ ಬೇರೊಬ್ಬ ಪೊಲೀಸ್ ಅಧಿಕಾರಿಯಿಂದ ಕೋರಿಕೆ ಬಂದರೆ ಮತ್ತು ಅಂತಹ ವ್ಯಕ್ತಿಯನ್ನ ವಾರೆಂಟ್ ಇಲ್ಲದೆ ಕಾನೂನುಬದ್ಧವಾಗಿ ದಸ್ತಗಿರಿ ಮಾಡಬಹುದು ಎಂದು ಕಂಡು ಬಂದರೆ ಆಗ ಅವನು ದಸ್ತಗಿರಿ ಮಾಡಬಹುದು. ಇದಲ್ಲದೆ ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡುವಂತೆ ಬೇರೊಬ್ಬ ಪೊಲೀಸ್ ಅಧಿಕಾರಿಯಿಂದ ಜುರಿಸ್ಡಿಕ್ಷನ್ ಬೇರೆ ಅಧಿಕಾರ ವ್ಯಾಪ್ತಿಯಲ್ಲಿ ಇದ್ದಾಗ ಅಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯು ಇನ್ನೊಬ್ಬ ಪೊಲೀಸ್ ಸ್ಟೇಷನ್ ಅಧಿಕಾರಿಗೆ ಕರೆ ಮಾಡೋದ್ರ ಮುಖಾಂತರ ಯಾವುದೇ ಒಂದು ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ ಆ ವ್ಯಕ್ತಿಯನ್ನು ಅಪರಾಧ ಮಾಡಿರುವಂತಹ ಒಬ್ಬ ವ್ಯಕ್ತಿಯನ್ನ ನಿಮ್ಮ ಜುರಿಸ್ಡಿಕ್ಷನ್ ಲಿಮಿಟ್ ಅಲ್ಲಿ ಇದ್ದಾನೆ, ಆ ವ್ಯಕ್ತಿಯನ್ನ ನೀವು ದಸ್ತಗಿರಿ ಮಾಡಬೇಕು ಅಂತ ಕೇಳ್ಕೊಂಡಾಗ ಅಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡಬಹುದಾಗಿದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ, ಈ ಮೇಲಿನ ಎಲ್ಲಾ ಸಂದರ್ಭಗಳಲ್ಲಿ ಮತ್ತು ಇತರೆ ಕೆಲವೊಂದು ಸಂದರ್ಭಗಳಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ವಾರೆಂಟ್ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡಬಹುದಾಗಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಈ ಮೇಲೆ ಹೇಳಿರುವಂತಹ ಎಲ್ಲ ವಿಷಯಗಳು ಒಬ್ಬ ಪೊಲೀಸ್ ಅಧಿಕಾರಿಯು ವಾರೆಂಟ್ ಇಲ್ಲದೆ ದಸ್ತಗಿರಿ ಮಾಡಬಹುದಾದಂತಹ ಸಂದರ್ಭಗಳು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ, ಹೆಸರು ಮತ್ತು ವಾಸಸ್ಥಳವನ್ನ ತಿಳಿಸಲು ನಿರಾಕರಿಸಿದಾಗ ದಸ್ತಗಿರಿ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹೆಸರು ಮತ್ತು ವಾಸಸ್ಥಳವನ್ನ ತಿಳಿಸಲು ನಿರಾಕರಿಸಿದಾಗ ದಸ್ತಗಿರಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಕಲಂ 39 ತಿಳಿಸಲಾಗಿದೆ. ಅಸಂಜ್ಞೆಯ ಅಪರಾಧ ಮಾಡಿದ ಅಥವಾ ಮಾಡಿರುವುದಾಗಿ ಆಪಾದಿತನಾದ ವ್ಯಕ್ತಿ ಪೊಲೀಸ್ ಅಧಿಕಾರಿ ಕೇಳಿದಾಗ ತನ್ನ ಹೆಸರು ಮತ್ತು ವಾಸಸ್ಥಳವನ್ನ ತಿಳಿಸಲು ನಿರಾಕರಿಸಿದರೆ ಅಥವಾ ಸುಳ್ಳು ಹೆಸರು ಮತ್ತು ವಾಸಸ್ಥಳವನ್ನು ತಿಳಿಸಿದರೆ ಆಗ ಅದನ್ನೇ ಖಾತ್ರಿಪಡಿಸಿಕೊಳ್ಳಲು ಅವನು ದಸ್ತಗಿರಿ ಮಾಡಬಹುದು. ಆತ್ಮೀಯ ಸ್ನೇಹಿತರು ಅರ್ಥ ಮಾಡ್ಕೊಳ್ಳಿ, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಆಗಿದೆ. ನೀವು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಮಾಡಿದ್ರ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಒಂದು ಆಪಾದನೆ ಅಥವಾ ಅಪರಾಧ ಮಾಡಿರ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಒಂದು ಆಪಾದನೆ ಬಂದಿದೆ ಆತ್ಮೀಯ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪೊಲೀಸ್ ಅಧಿಕಾರಿಯು ನಿಮಗೆ ನಿಮ್ಮ ಹೆಸರನ್ನ ಅಥವಾ ವಾಸಸ್ಥಳವನ್ನ ತಿಳಿಯಲು ಬಯಸ್ತಾರೆ. ಅಂತ ಸಂದರ್ಭದಲ್ಲಿ ಅದಕ್ಕೆ ನಿರಾಕರಿಸಿದ್ದೇ ಆಗಿದ್ದಲ್ಲಿ ಅಥವಾ ಯಾವುದೇ ಸುಳ್ಳು ಹೆಸರನ್ನ ಅಥವಾ ಸುಳ್ಳು ಮಾಹಿತಿಯನ್ನ ಅಥವಾ ಸುಳ್ಳು ವಾಸಸ್ಥಳವನ್ನ ತಿಳಿಸಿದ್ದರೆ ಆಗ ಅದನ್ನೇ ಖಾತ್ರಿಪಡಿಸಿಕೊಳ್ಳಲು ಅವನನ್ನು ದಸ್ತಗಿರಿ ಮಾಡಬಹುದಾಗಿದೆ. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅಂತಹ ವ್ಯಕ್ತಿ ನಿಜವಾದ ಹೆಸರು ಮತ್ತು ವಾಸಸ್ಥಳವನ್ನ ತಿಳಿಸಿದಾಗ ಅಥವಾ ಖಾತ್ರಿಯಾದಾಗ ಜಾಮೀನು ಮೀನ್ಸ್ ಶ್ಯೂರಿಟಿ ಸಹಿತ ಅಥವಾ ರಹಿತ ಮುಚ್ಚಳಿಕೆ ಬಾಂಡ್ ಅನ್ನ ಬರೆಸಿಕೊಂಡು ಬಿಡುಗಡೆ ಮಾಡಬಹುದು. ಯಾವ ಸಂದರ್ಭದಲ್ಲಿ ಅಂದ್ರೆ ಅಸಂಜ್ಞೆಯ ಅಪರಾಧ ಆಗಿದ್ದಲ್ಲಿ ಮಾತ್ರ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನ್ ಕಾಗ್ನಿಸಬಲ್ ಅಫೆನ್ಸ್
ಆಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಆಪಾದನೆ ಬಂದ ಮೇಲೆ ಅಂತಹ ಸಂದರ್ಭದಲ್ಲಿ ನೀವು ನಿಜವಾದ ಹೆಸರನ್ನು ಮತ್ತು ನಿಮ್ಮ ವಾಸಸ್ಥಳವನ್ನು ಪೊಲೀಸರಿಗೆ ತಿಳಿಸಿಬಿಟ್ಟು ಅಥವಾ ಖಾತ್ರಿಯಾದಾಗ ಜಾಮೀನು ಶೂರಿಟಿಯನ್ನು ಕೊಟ್ಟು ಅಥವಾ ಸಹಿತವಾಗಿ ಅಥವಾ ರಹಿತ ಮುಚ್ಚಳಿಕೆಯನ್ನು ಬರೆಸಿಕೊಂಡು ಬಿಡುಗಡೆ ಮಾಡಬಹುದಾಗಿದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಅಂತಹ ವ್ಯಕ್ತಿ 24 ಗಂಟೆಗಳಲ್ಲಿ ತನ್ನ ಹೆಸರು ಮತ್ತು ವಿಳಾಸ ಇಲ್ಲದಿದ್ದರೆ ಅಥವಾ ಖಾತ್ರಿ ಆಗದಿದ್ದರೆ ಅಥವಾ ಮುಚ್ಚಳಿಕೆ ಬರೆದುಕೊಡದಿದ್ದರೆ ಅವನನ್ನು ಹತ್ತಿರದ ಮ್ಯಾಜಿಸ್ಟ್ರೇಟನ ಮುಂದೆ ಹಾಜರುಪಡಿಸಬೇಕು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಂತಹ ಹೆಸರನ್ನ ಅಂತಹ ವಾಸಸ್ಥಳವನ್ನು ಒಬ್ಬ ವ್ಯಕ್ತಿ ಪೊಲೀಸ್ ಅಧಿಕಾರಿಗಳು ಕೇಳಿದಾಗ ಅದನ್ನು ನೀಡಲು ವಿಫಲನಾಗಿದ್ದಲ್ಲಿ 24 ಗಂಟೆಯಲ್ಲಿ ಅಂತಹ ಹೆಸರು ಮತ್ತು ವಿಳಾಸವನ್ನು ತಿಳಿಸಲು ವಿಫಲನಾಗಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಅವನನ್ನು ಹತ್ತಿರದ ಮ್ಯಾಜಿಸ್ಟ್ರೇಟನ ಮುಂದೆ ಹಾಜರುಪಡಿಸಬೇಕಾಗ್ತದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ. ಖಾಸಗಿ ವ್ಯಕ್ತಿಯಿಂದ ದಸ್ತಗಿರಿಯನ್ನು ನೋಡೋದಾದ್ರೆ ನಾವು 3ನೇ ಪಾಯಿಂಟು, ಖಾಸಗಿಯಿಂದ ದಸ್ತಗಿರಿಯನ್ನು ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಲಂ 40 ಅಡಿಯಲ್ಲಿ ನೋಡಬಹುದಾಗಿದೆ. ಯಾವನೇ ಖಾಸಗಿ ವ್ಯಕ್ತಿಯು ಎದುರಿನಲ್ಲಿ ಜಾಮೀನು ಅಲ್ಲದ ನಾನ್ ಬೇಲೆಬಲ್ ಮತ್ತು ಸಂಜ್ಞೆಯ ಅಪರಾಧ ಮಾಡಿದರೆ ಘೋಷಿತ ಅಪರಾಧಿಯನ್ನು ಕಂಡರೆ ಆಗ ಅಂತಹ ಅಪರಾಧವನ್ನು ಖಾಸಗಿ ವ್ಯಕ್ತಿ ದಸ್ತಗಿರಿ ಮಾಡಬಹುದು. ಹಾಗೆ ದಸ್ತಗಿರಿ ಮಾಡಿದ ಕೂಡಲೇ ಪೊಲೀಸ್ ಅಧಿಕಾರಿಗೆ ಅವನನ್ನು ಒಪ್ಪಿಸಬೇಕು ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಒಪ್ಪಿಸಬೇಕು ಅಥವಾ ಒಪ್ಪಿಸುವಂತೆ ಮಾಡಬೇಕು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಖಾಸಗಿ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಯಾವ ಸಂದರ್ಭದಲ್ಲಿ ಮಾಡಬಹುದು ನೋಡೋದಾದ್ರೆ, ಒಂದನೇದು ಜಾಮೀನು ಅಲ್ಲದ ಅಪರಾಧದಲ್ಲಿ ನಾನ್ ಬೇಲೆಬಲ್ ಅಫೆನ್ಸ್ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ಖಾಸಗಿ ವ್ಯಕ್ತಿ ದಸ್ತಗಿರಿ ಮಾಡಬಹುದು. ಅದೇ ರೀತಿಯಾಗಿ ಮತ್ತು ಸಂಜ್ಞೆಯ ಕಾಗ್ನಿಸಬಲ್ ಅಫೆನ್ಸ್ ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ಖಾಸಗಿ ವ್ಯಕ್ತಿಯಿಂದ ದಸ್ತಗಿರಿ ಮಾಡಬಹುದು. ಅದೇ ರೀತಿಯಾಗಿ ಘೋಷಿತ ಅಪರಾಧಿಯನ್ನ ಕಂಡರೆ ಅಂತಹ ಸಂದರ್ಭದಲ್ಲಿ ಕೂಡ ಖಾಸಗಿ ವ್ಯಕ್ತಿಯು ಅಂತಹ ವ್ಯಕ್ತಿಯನ್ನ ಕಂಡರೆ ಅಂತಹ ಸಂದರ್ಭದಲ್ಲಿ ದಸ್ತಗಿರಿಯನ್ನ ಮಾಡಬಹುದಾಗಿದೆ. ದಸ್ತಗಿರಿ ಮಾಡಿದ ನಂತರ ಆ ಖಾಸಗಿ ವ್ಯಕ್ತಿಯು ದಸ್ತಗಿರಿ ಮಾಡಿದಂತಹ ವ್ಯಕ್ತಿಯನ್ನ ಕೂಡಲೇ ಪೊಲೀಸ್ ಅಧಿಕಾರಿಗೆ ಅವನನ್ನು ಒಪ್ಪಿಸಬೇಕಾಗ್ತದೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಒಪ್ಪಿಸಬೇಕು ಅಥವಾ ಒಪ್ಪಿಸುವಂತೆ ಮಾಡಬೇಕು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ. 4ನೇ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಿ. ಮ್ಯಾಜಿಸ್ಟ್ರೇಟರ್ ಅಥವಾ ದಂಡಾಧಿಕಾರಿಯಿಂದ ದಸ್ತಗಿರಿ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮ್ಯಾಜಿಸ್ಟ್ರೇಟರ್ ಅಥವಾ ದಂಡಾಧಿಕಾರಿಯಿಂದ ದಸ್ತಗಿರಿ ಯಾವ ಸಂದರ್ಭದಲ್ಲಿ ಇವ್ರು ಮಾಡ್ತಾರ ಅನ್ನೋದಾದ್ರೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಕಲಂ 41 ಅಡಿಯಲ್ಲಿ ಯಾವನೇ ಕಾರ್ಯಾಂಗ ಮ್ಯಾಜಿಸ್ಟ್ರೇಟರ್ ಅಥವಾ ನ್ಯಾಯಿಕ ಮ್ಯಾಜಿಸ್ಟ್ರೇಟರ್ ಆಗಲಿ ತನ್ನ ಸ್ಥಳೀಯ ಅಧಿಕಾರ ವ್ಯಾಪ್ತಿ ಒಳಗೆ ತನ್ನ ಸಮ್ಮುಖದಲ್ಲಿ ಅಥವಾ ಎದುರಿಗೆ ಯಾವುದೇ ಅಪರಾಧವನ್ನು ಯಾವನೇ ಮಾಡಿದರೋ ಅವನನ್ನ ಆ ಮ್ಯಾಜಿಸ್ಟ್ರೇಟನು ಸ್ವತಃ ದಸ್ತಗಿರಿ ಮಾಡಬಹುದು ಅಥವಾ ದಸ್ತಗಿರಿ ಮಾಡಲು ಯಾವನೇ ವ್ಯಕ್ತಿಗೆ ಆದೇಶಿಸಬಹುದು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಒಬ್ಬ ಮ್ಯಾಜಿಸ್ಟ್ರೇಟರು ಅಥವಾ ದಂಡಾಧಿಕಾರಿ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡಬಹುದು ಅಂದ್ರೆ, ಅವರ ಸಮ್ಮುಖದಲ್ಲಿ ಅಥವಾ ಅವರ ವ್ಯಾಪ್ತಿಯಲ್ಲಿ ಸ್ಥಳೀಯ ಅಧಿಕಾರ ವ್ಯಾಪ್ತಿಯ ಸಂದರ್ಭದಲ್ಲಿ ಅವರ ಎದುರುಗಡೆನೆ ಅಥವಾ ಅವರ ಸಮ್ಮುಖದಲ್ಲೇ ಯಾವುದೇ ಅಪರಾಧ ಕಂಡಿದ್ದೇ ಆಗಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟರ್ ಅವರು ಅಥವಾ ದಂಡಾಧಿಕಾರಿ ಅವರು ಅಂತಹ ಅಪರಾಧವನ್ನ ಮಾಡಿದಂತಹ ವ್ಯಕ್ತಿಗಳನ್ನ ದಸ್ತಗಿರಿ ಮಾಡಬಹುದು ಅಥವಾ ದಸ್ತಗಿರಿ ಮಾಡುವಂತೆ ಇನ್ನೊಬ್ಬ ಅಧಿಕಾರ ಹೊಂದಿದಂತಹ ವ್ಯಕ್ತಿಗೆ ಆದೇಶಿಸಬಹುದು. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಅರೆಸ್ಟ್ ಹೌ ಮೇಡ್. ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ನಿಯಮಗಳಿದಾವೆ ಆತ್ಮೀಯ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಗಮನ ಇರಲಿ. ಇದನ್ನ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023 ಕಲಂ 43ರಲ್ಲಿ ತಿಳಿಸಲ್ಪಡಿಸಲಾಗಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅರೆಸ್ಟ್ ಹೌ ಮೇಡ್. ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿಯನ್ನು ಯಾವ ರೀತಿ ಮಾಡಬೇಕಂತ ನೋಡೋದಾದ್ರೆ, ಇದು ದಸ್ತಗಿರಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸುತ್ತದೆ. ಅದರಂತೆ ಒಬ್ಬ ವ್ಯಕ್ತಿಯನ್ನ ಈ ಕೆಳಗಿನಂತೆ ದಸ್ತಗಿರಿ ಮಾಡಬೇಕು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಥವಾ BNSS ಸೆಕ್ಷನ್ 43 ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿಯನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ನೋಡೋದಾದ್ರೆ, ಪೊಲೀಸ್ ಅಧಿಕಾರಿ ಅಥವಾ ಇತರೆ ವ್ಯಕ್ತಿ ದಸ್ತಗಿರಿಯಾಗುವ ವ್ಯಕ್ತಿಯನ್ನ ಅಭಿರಕ್ಷೆ ಕಸ್ಟಡಿಗೆ ಒಳಗಾಗುವಂತೆ ಮಾತಿನಲ್ಲಿ ಅಥವಾ ಕ್ರಿಯೆಯಲ್ಲಿ ಹೇಳಬೇಕು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಪೊಲೀಸ್ ಅಧಿಕಾರಿಯು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನ ಆ ಅಪರಾಧದ ಆಪಾದನೆಯ ಮೇಲೆ ದಸ್ತಗಿರಿ ಮಾಡೋ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಅಥವಾ ಇತರೆ ವ್ಯಕ್ತಿ ದಸ್ತಗಿರಿಯಾಗುವ ವ್ಯಕ್ತಿಯನ್ನ ಅಭಿರಕ್ಷೆಗೆ ಕಸ್ಟಡಿಗೆ ಒಳಗಾಗುವಂತೆ ಮಾತಿನಲ್ಲಿ ಅಥವಾ ಕ್ರಿಯೆಯಲ್ಲಿ ಹೇಳಬೇಕು. ಫಸ್ಟಿಗೆ ಪೊಲೀಸ್ನವರು ಒಬ್ಬ ವ್ಯಕ್ತಿಯನ್ನ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಇಂಥ ಅಪರಾಧವನ್ನು ಮಾಡಿದೀಯಪ್ಪ ನೀನು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಸ್ಟಡಿ ತಗೊಳ್ತಿದೀವಿ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಆ ರೀತಿಯಾಗಿ ಹೇಳಿ ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡಬಹುದಾಗಿದೆ ಆತ್ಮೀಯ ಸ್ನೇಹಿತರೆ. ಅವನು ಅಭಿರಕ್ಷೆಗೆ ಒಳಗಾಗದಿದ್ದರೆ ಆಗ ಅವನ ಶರೀರವನ್ನು ವಾಸ್ತವವಾಗಿ ಮುಟ್ಟಿ ಬಂಧಿಸಬಹುದು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪೊಲೀಸರವರು ಏಕಾಏಕಿಯಾಗಿ ನಿಮ್ಮ ಶರೀರವನ್ನ ಮುಟ್ಟುವಾಗಿಲ್ಲ. ಅವರು ಬಂದು ನಿಮಗೆ ಕಾರಣವನ್ನ ಹೇಳ್ತಾರೆ. ಆ ಕಾರಣವನ್ನ ಹೇಳಿದ ನಂತರ ನೀವು ದಸ್ತಗಿರಿ ಆಗ್ತೀರಾ, ದಸ್ತಗಿರಿ ಒಳಪಡ್ತೀರಾ.
ಅಂಥ ಸಂದರ್ಭದಲ್ಲಿ ನೀವು ಒಪ್ಕೊಳ್ಳದೆ ಇದ್ದರೆ, ದಸ್ತಗಿರಿ ಕಸ್ಟಡಿಗೆ ಒಳಗಾಗದೇ ಇದ್ದರೆ, ತಪ್ಪಿಸಿಕೊಳ್ಳೋಕೆ ಪ್ರಯತ್ನಿಸದೇ ಆಗಿದ್ದಲ್ಲಿ, ಅಂತಹ ಸಂದರ್ಭದಲ್ಲಿ ಅಂತಹ ಬಂದಿರುವಂತಹ ಪೊಲೀಸ್ ಅಧಿಕಾರಿಯು ನಿಮ್ಮ ಶರೀರವನ್ನು ವಾಸ್ತವವಾಗಿ ಮುಟ್ಟಿ ಬಂಧಿಸಬಹುದಾಗಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ. ಆ ವ್ಯಕ್ತಿ ತನ್ನ ದಸ್ತಗಿರಿಯನ್ನ ಬಲಪ್ರಯೋಗದಿಂದ ಪ್ರತಿಭಟಿಸಿದರೆ ಅಥವಾ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ಆಗ ಅವನನ್ನು ದಸ್ತಗಿರಿ ಮಾಡಲು ಅವಶ್ಯಕವಾದ ಎಲ್ಲ ಸಾಧನಗಳನ್ನು ಬಳಸಬಹುದು. ದಸ್ತಗಿರಿ ಮಾಡುವ ಸಂದರ್ಭದಲ್ಲಿ ಅಂತ ಒಬ್ಬ ವ್ಯಕ್ತಿಯು ಬಲಪ್ರಯೋಗದಿಂದ ಪ್ರತಿಭಟಿಸಿದರೆ ಅಥವಾ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದೇ ಆಗಿದ್ದಲ್ಲಿ ಅಂತಹ ವ್ಯಕ್ತಿಯನ್ನ ದಸ್ತಗಿರಿ ಮಾಡಲು ಅವಶ್ಯಕವಾದಂತಹ ಇತರೆ ಎಲ್ಲ ಸಾಧನಗಳನ್ನು ಪೊಲೀಸ್ ಅಧಿಕಾರಿಗಳು ಬಳಸಬಹುದು. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. 3ನೇ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಿ. ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯಕ್ಕೂ ಮೊದಲು ಯಾವುದೇ ಮಹಿಳೆಯನ್ನ ದಸ್ತಗಿರಿ ಮಾಡುವಂತಿಲ್ಲ. ಆತ್ಮೀಯ ಸ್ನೇಹಿತರೆ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯಕ್ಕೆ ಮೊದಲು ಯಾವುದೇ ಮಹಿಳೆಯನ್ನ ದಸ್ತಗಿರಿ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಅಂತಹ ವಿಶೇಷ ಸಂದರ್ಭದಲ್ಲಿ ಮಹಿಳೆಯನ್ನ ದಸ್ತಗಿರಿ ಮಾಡಬೇಕಾದರೆ ಆ ಪ್ರದೇಶದ ಮೊದಲನೇ ವರ್ಗದ ನ್ಯಾಯಿಕ ಮ್ಯಾಜಿಸ್ಟ್ರೇಟನಿಂದ ಪೂರ್ವಾನುಮತಿ ಪಡೆದುಕೊಂಡು ಮಹಿಳಾ ಪೊಲೀಸ್ ಅಧಿಕಾರಿ ಆಕೆಯನ್ನು ದಸ್ತಗಿರಿ ಮಾಡಬೇಕು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಅಂತಹ ವಿಶೇಷ ಸಂದರ್ಭದಲ್ಲಿ ಮಹಿಳೆಯನ್ನ ದಸ್ತಗಿರಿ ಮಾಡಲೇಬೇಕಾದ ಸಂದರ್ಭ ಇದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಆ ಪ್ರದೇಶದ ಆ ಅಧಿಕಾರ ವ್ಯಾಪ್ತಿಯಲ್ಲಿರುವಂತಹ ಮೊದಲನೇ ವರ್ಗದ ನ್ಯಾಯಿಕ ಮ್ಯಾಜಿಸ್ಟ್ರೇಟನಿಂದ ಪೂರ್ವಾನುಮತಿಯನ್ನು ಪಡೆದುಕೊಂಡು ಮಹಿಳಾ ಪೊಲೀಸ್ ಅಧಿಕಾರಿಯು ಅಂತಹ ಮಹಿಳೆಯನ್ನ ದಸ್ತಗಿರಿ ಮಾಡಬೇಕಾಗ್ತದೆ. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಹೀಗೆ ಮೇಲೆ ತಿಳಿಸಿದಂತೆ ಮಾತ್ರ ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡಬೇಕು. ಈ ಮೇಲಿನ ರೀತಿಯಲ್ಲೇ ಮಾತ್ರ ಒಬ್ಬ ಪೊಲೀಸ್ ಅಧಿಕಾರಿಯು ಒಬ್ಬ ವ್ಯಕ್ತಿಯನ್ನ ದಸ್ತಗಿರಿ ಮಾಡಬಹುದಾಗಿದೆ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾಗಿ ದಸ್ತಗಿರಿ ಮಾಡುವಂತಿಲ್ಲ. ಇದು ನಿಮ್ಮ ನೆನಪಿನಲ್ಲಿ ಇರಲಿ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ದಸ್ತಗಿರಿ ನಂತರ ಅನುಸರಿಸಬೇಕಾದ ಕ್ರಮಗಳು ಏನು ನೋಡೋದಾದ್ರೆ, ಈಗ ದಸ್ತಗಿರಿ ಅಂದ್ರೆ ಏನು, ದಸ್ತಗಿರಿ ಯಾರು ಮಾಡ್ಬೋದು ಅಂತ ಹೇಳಿದೆ, ದಸ್ತಗಿರಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ದಸ್ತಗಿರಿ ಆದ ನಂತರ ಅನುಸರಿಸಬೇಕಾದ ಕ್ರಮಗಳು ಏನೆಂಬುದನ್ನು ನೋಡ್ಕೊಂಡು ಬರೋಣ ಆತ್ಮೀಯ ಸ್ನೇಹಿತರೆ. ಗಮನಿಸಿ. ದಸ್ತಗಿರಿ ಆದ ವ್ಯಕ್ತಿಗೆ ಅವನ ದಸ್ತಗಿರಿಯ ಕಾರಣಗಳನ್ನು ತಿಳಿಸಬೇಕು. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ ಆತ್ಮ ಸ್ನೇಹಿತರೆ. ದಸ್ತಗಿರಿ ಆದ ವ್ಯಕ್ತಿಗೆ ಅವನ ದಸ್ತಗಿರಿ ಕಾರಣ ತಿಳಿಸಬೇಕು ಮತ್ತು ಜಾಮೀನಿಗೆ ಅವನಿಗಿರುವ ಅಧಿಕಾರವನ್ನು ತಿಳಿಸಬೇಕು. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 47ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆತ್ಮೀಯ ಸ್ನೇಹಿತರೆ. ದಸ್ತಗಿರಿ ಆದಂತಹ ವ್ಯಕ್ತಿಗೆ ಅವನ ದಸ್ತಗಿರಿಗೆ ಕಾರಣಗಳನ್ನು, ನೀನು ಯಾವುದಕ್ಕೆ ನಿನ್ನ ಯಾವ ಕಾರಣಗಳ ಆಧಾರದ ಮೇಲೆ ನಿನ್ನ ದಸ್ತಗಿರಿ ಮಾಡ್ತಾ ಅಂತ ತಿಳಿಸಬೇಕಾಗ್ತದೆ. ಅದೇ ರೀತಿಯಾಗಿ ಅವನು ಮತ್ತು ಅವನಿಗೆ ಜಾಮೀನಿಗೆ ಇರುವಂತಹ ಅಧಿಕಾರವನ್ನು ತಿಳಿಸಬೇಕಾಗ್ತದೆ. ಸೆಕ್ಷನ್ 47ರ ಪ್ರಕಾರ ಅಥವಾ ಕಲಂ 47ರ ಪ್ರಕಾರ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ವಾರೆಂಟ್ ಇಲ್ಲದೆ ದಸ್ತಗಿರಿ ಮಾಡಿದ ವ್ಯಕ್ತಿಯನ್ನ 24 ಗಂಟೆಗಳ ಒಳಗಾಗಿ ಮ್ಯಾಜಿಸ್ಟ್ರೇಟನ ಮುಂದೆ ಒಪ್ಪಿಸಬೇಕು. ಆತ್ಮೀಯ ಸ್ನೇಹಿತರೆ, ಏನೋ ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಅಧಿಕಾರಿಯು ಅರೆಸ್ಟ್ ಮಾಡಿದಾಗ ಅಂತಹ ಸಂದರ್ಭದಲ್ಲಿ 24 ಗಂಟೆ ಒಳಗಾಗಿ ಮ್ಯಾಜಿಸ್ಟ್ರೇಟನ ಮುಂದೆ ಒಪ್ಪಿಸಬೇಕು ಕಡ್ಡಾಯವಾಗಿ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ವಾರೆಂಟ್ ಇಲ್ಲದೆ ದಸ್ತಗಿರಿ ಮಾಡಿದಂತಹ ವ್ಯಕ್ತಿಯನ್ನ 24 ಗಂಟೆಗಳ ಒಳಗಾಗಿ ಮ್ಯಾಜಿಸ್ಟ್ರೇಟನ ಮುಂದೆ ಒಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಲಂ 58ರಲ್ಲಿ ಹೇಳಲಾಗಿದೆ. ಅದೇ ರೀತಿಯಾಗಿ ಪೊಲೀಸ್ ಠಾಣೆಯ ಮೇಲ್ವಿಚಾರಣೆ ಹೊಂದಿರುವಂತಹ ಪೊಲೀಸ್ ಅಧಿಕಾರಿ ತನ್ನ ಠಾಣೆಯ ಪರಿಮಿತಿ ಒಳಗೆ ವಾರೆಂಟ್ ಇಲ್ಲದೆ ದಸ್ತಗಿರಿ ಮಾಡಿದಂತಹ ಎಲ್ಲ ವ್ಯಕ್ತಿಗಳ ಬಗ್ಗೆ ವರದಿಯನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟನಿಗೆ ಅಥವಾ ಉಪವಿಭಾಗದ ಮ್ಯಾಜಿಸ್ಟ್ರೇಟನಿಗೆ ಕಳಿಸಬೇಕು. ಏನು, ದಸ್ತಗಿರಿ ಆಗಿರುವಂತಹ ಅಧಿಕಾರಿಗಳ ಬಗ್ಗೆ ವಾರೆಂಟ್ ಇಲ್ಲದೆ ದಸ್ತಗಿರಿ ಮಾಡಿದಂತಹ ಎಲ್ಲ ವ್ಯಕ್ತಿಗಳ ವಿವರಗಳ ಬಗ್ಗೆ ವರದಿಯನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟನಿಗೆ, ಏನು ಪೊಲೀಸ್ ಠಾಣೆಯ ಮೇಲ್ವಿಚಾರಣೆ ಹೊಂದಿರುವಂತಹ ಒಬ್ಬ ವ್ಯಕ್ತಿ ವಾರೆಂಟ್ ಇಲ್ಲದೆ ದಸ್ತಗಿರಿ ಮಾಡಿದಂತಹ ಎಲ್ಲ ವ್ಯಕ್ತಿಗಳ ಆ ವ್ಯಕ್ತಿಗಳ ಬಗ್ಗೆ ವರದಿಯನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟನಿಗೆ ಅಥವಾ ಉಪವಿಭಾಗದ ಮ್ಯಾಜಿಸ್ಟ್ರೇಟನಿಗೆ ಕಳಿಸಬೇಕಾಗ್ತದೆ. ಅದೇ ರೀತಿಯಾಗಿ ಕಾನೂನುಬದ್ಧ ಅಭಿರಕ್ಷೆಯಲ್ಲಿರುವಂತಹ ವ್ಯಕ್ತಿ ತಪ್ಪಿಸಿಕೊಂಡರೆ ಅವನನ್ನು ಭಾರತದ ಯಾವುದೇ ಸ್ಥಳದಲ್ಲಿ ಬೆನ್ನಟ್ಟಬಹುದು ಮತ್ತು ದಸ್ತಗಿರಿ ಮಾಡಬಹುದು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಲಂ 61ರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಕಾನೂನುಬದ್ಧ ಅಭಿರಕ್ಷೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ತಪ್ಪಿಸಿಕೊಂಡರೆ ಅವನನ್ನು ಭಾರತದ ಯಾವುದೇ ಸ್ಥಳದಲ್ಲಿ ಕೂಡ ಬೆನ್ನಟ್ಟಬಹುದು ಅಥವಾ ದಸ್ತಗಿರಿ ಮಾಡಬಹುದು ಅಂತ ಹೇಳಿಬಿಟ್ಟು. ಅದೇ ರೀತಿಯಾಗಿ ದಸ್ತಗಿರಿಯಾದಂತಹ ವ್ಯಕ್ತಿಯನ್ನ ಅನಾವಶ್ಯಕವಾಗಿ ಪ್ರತಿಬಂಧ, ರಿಸ್ಟ್ರೈನೆಂಟ್, ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ದಸ್ತಗಿರಿಯಾದ ವ್ಯಕ್ತಿಯನ್ನ ಅನಾವಶ್ಯಕವಾಗಿ ಪ್ರತಿಬಂಧ ಮಾಡುವಂತಿಲ್ಲ. ಮುಚ್ಚಳಿಕೆಯ ಅಥವಾ ಬಾಂಡ್ ಮೇಲೆ, ಜಾಮೀನಿನ ಮೇಲೆ ಅಥವಾ ಮ್ಯಾಜಿಸ್ಟ್ರೇಟನ ಆದೇಶದ ಮೇರೆಗೆ ವ್ಯಕ್ತಿಯನ್ನ ಬಿಡುಗಡೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ದಸ್ತಗಿರಿ ಅಂದ್ರೆ ಏನು, ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ದಸ್ತಗಿರಿ ಅಂದ್ರೆ ಏನು, ದಸ್ತಗಿರಿಯನ್ನ ಯಾವ ವ್ಯಕ್ತಿಗಳು ಮಾಡಬಹುದು,
ದಸ್ತಗಿರಿಯನ್ನು ಯಾವ ರೀತಿಯಾಗಿ ಮಾಡಬೇಕು, ದಸ್ತಗಿರಿ ಆದ ನಂತರ ಅನುಸರಿಸಬೇಕಾದ ಕ್ರಮಗಳು ಏನು, ಯಾವ್ಯಾವು ಎಂಬುದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೇನೆ ಎಂದು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗಾಗಿ ಕಾಮಧೇನು ಲಾ ಅಕಾಡೆಮಿನ ಸಂಪರ್ಕಿಸಿ. ನಾನು ಕೊಟ್ಟಿರುವಂಥ ನಂಬರನ್ನು ಗಮನಿಸಿ ಆತ್ಮೀಯ ಸ್ನೇಹಿತರೆ. 7353872963 ಅಥವಾ 6361356472 ಈ ನಂಬರಿಗೆ ಕರೆ ಮಾಡುವುದರ ಮುಖಾಂತರ ಕಾನೂನು ಪದವಿಗಳಿಗೆ ಕಾನೂನು ಪದವಿಯನ್ನು ಪಡೆಯಲು ಯಾವುದೇ ಗೊಂದಲಗಳಿದ್ದಲ್ಲಿ ಕರೆ ಮಾಡುವುದರ ಮುಖಾಂತರ ಕ್ಲಾರಿಫೈ ಮಾಡ್ಕೋಬೋದಾಗಿದೆ. ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.